ನಮಸ್ಕಾರ ಎಲ್ಲರಿಗೂ. 3D ಶೇಪ್ ಆರ್ಟ್ ಚಾನಲ್ಗೆ ಸ್ವಾಗತ. ನಾನು ಅಭಿಷೇಕ್. ಇಂದು ನಾವು ಸಾಲಿಡ್ ವರ್ಕ್ ಲೆಸನ್ 3 ನಲ್ಲಿ ಸ್ಕೆಚ್ ಟೂಲ್ ಹೇಗೆ ಬಳಸುವುದು ನೋಡೋಣ. ಇವಾಗ ನೆಕ್ಸ್ಟ್ ಪಾಲಿಗನ್ ನೋಡೋಣ. ಪಾಲಿಗನಲ್ಲಿ ಇದು ಟೋಟಲ್ ಲೈನ್ ಎಷ್ಟು ಬೇಕು ಅಂತ ಕೇಳುತ್ತೆ. ಈ ಥರ ಇರೋದು. ನನಗೆ 8 ಬೇಕು. 6 ಇದೆ, ನನಗೆ 8 ತೊಗೊತೀನಿ. ಇವಾಗ ಕ್ಲಿಕ್ ಮಾಡ್ತೀನಿ. 8 ಆಗಿದೆ ನೋಡಿ. ನನಗೆ ಇವಾಗ 4 ಬೇಕಂದರೆ 4 ಎಂಟರ್ ಮಾಡ್ತೀನಿ. 4 ಆಗಿದೆ ನೋಡಿ. ಇದರಲ್ಲಿ ಇನ್ನೊಂದು ಏನಂದರೆ, ಈ ಸರ್ಕಲ್ ಇದೆಯಲ್ಲ, ಔಟ್ರ್ ಬೇಕಾ ಇನ್ನರ್ ಬೇಕಾ ಕೇಳುತ್ತೆ. ನಾವು ಔಟ್ರ್ ಕೊಟ್ಟರೆ ಔಟ್ರ್ ತೊಗೊಳುತ್ತೆ. ಇದು ಈ ಥರ ಔಟ್ರ್ ತೊಗೊಳುತ್ತೆ. ಇನ್ನರ್ ಬೇಕಾದರೆ ಇನ್ನರ್ ತೊಗೊಳುತ್ತೆ. ಇಷ್ಟೇ ಡಿಫ್ರೆನ್ಸು ಇದರಲ್ಲಿ. ನೀವು ಬೇಕಾದರೆ ನೀವು ಕ್ಲಿಕ್ ಮಾಡ್ಬೋದು. ಇವಾಗ ನಾನು 9 ತೊಗೊತೀನಿ. ನೀವು ಕ್ಲಿಕ್ ಮಾಡ್ತೀನಿ. 9 ಆಗಿದೆ ನೋಡಿ. ನೀವು ಕ್ಲಿಕ್ ಮಾಡಿದಾಗ ಇದು ಏನೂ ಚೇಂಜಸ್ ಆಗಲ್ಲ. ಆಟೋಮೆಟಿಕ್ ನೀವು ಅಪ್ಡೇಟ್ ಇಲ್ಲ ಆಗುತ್ತೆ ಅಷ್ಟೇ. ಇದಿಷ್ಟಾಗಿತ್ತು ಪಾಲಿಗನ್ನು. ನೆಕ್ಸ್ಟ್ ಸ್ಪ್ಲೈನ್ ಲೈನು. ಈ ಥರ ಶೇಪ್ ಬರುತ್ತೆ ಅದು. ಈ ಥರ ಶೇಪ್ ಬರುತ್ತೆ ಸ್ಪ್ಲೈನ್ ಲೈನು. ಇದರಲ್ಲಿ ನೆಕ್ಸ್ಟ್ ಸ್ಟೈಲ್ ಸ್ಪ್ಲೈನ್ ಲೈನ್ ಬರುತ್ತೆ. ನೀವು ಯಾವ ಥರನೂ ಮಾಡ್ಬೋದು. ಇದಕ್ಕೂ ಡಿಫ್ರೆನ್ಸ್ ಏನಂದರೆ, ಇದು ಈ ಪಾಯಿಂಟಲ್ಲಿ ಬರುತ್ತೆ, ಇದು ಈ ಪಾಯಿಂಟಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಆ ನಂತರ ಎಡಿಟು ಕೂಡ ಮಾಡ್ಕೋಬೋದು. ನೋಡಿ ಎಡಿಟ್ ಆಗ್ತಾ ಇದೆಯಲ್ಲ, ಎಡಿಟ್ ಮಾಡ್ಬೋದು. ಇದನ್ನು ಎಡಿಟ್ ಮಾಡ್ಬೋದು. ಆಟೋಮೆಟಿಕ್ ಇಲ್ಲಿ ಚೇಂಜ್ ಮಾಡಿದ್ರೆ ಇಲ್ಲಿ ಆಗುತ್ತೆ. ಇಲ್ಲಿ ಆಗ್ತಾಯಿದೆ ನೋಡಿ. ಚೇಂಜ್ ಮಾಡ್ತಾ ಇರ್ತೀನಿ. ಚೇಂಜ್ ಆಗ್ತಾಯಿದೆ ನೋಡಿ. ನಾವು ಎಷ್ಟು ಬೇಕೋ ಅಡ್ಜಸ್ಟ್ ಮಾಡ್ಕೋಬೋದು ಅಷ್ಟು. ಇವಾಗ ಇಲಿಪ್ಸ್ ನೋಡೋಣ. ಇಲಿಪ್ಸ್ ಕ್ಲಿಕ್ ಮಾಡಿದ್ದೀನಿ ಫಸ್ಟ್. ಇಲಿಪ್ಸು ಫಸ್ಟ್ ಕ್ಲಿಕ್ ಮಾಡ್ತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಡಿಸ್ಟೆನ್ಸಲ್ಲಿ ತೊಗೊಂಡ್ಬಿಟ್ಟು ಇದು ಎಷ್ಟು ಬೇಕೋ ಅಷ್ಟು ರೇಡಿಯಸ್ ತೊಗೊಂಡಿರ್ತೀನಿ ಆರ್ಕಲ್ಲಿ. ಇದಾಗಿತ್ತು ಇಲಿಪ್ಸು. ಇದು ಚೇಂಜು ಮಾಡ್ಬೋದು. ಈಗ ಎಷ್ಟು ಈಗ ಚೇಂಜ್ ಆಗ್ತಾಯಿಲ್ಲ. ಇಲ್ಲೂ ಚೇಂಜ್ ಮಾಡ್ಬೋದು. ನೆಕ್ಸ್ಟು ಪಾರ್ಷಲ್ ಇಲಿಪ್ಸು. ಇನ್ನೊಂದ್ಸಲ ಹಾಕ್ತೀನಿ ಈಗ. ಅಂದರೆ ಫುಲ್ ಕ್ಲೋಸ್ ಆಗಲ್ಲ. ಇದು ಹಾಫ್ ಅಷ್ಟೇ ಆಗೋದು. ಇದು ಫುಲ್ ಕ್ಲೋಸ್ ಆಗುತ್ತೆ, ಇದು ಹಾಫ್ ಆಗುತ್ತೆ. ಇದಕ್ಕೂ ಡಿಫ್ರೆನ್ಸ್ ಆಗಿರೋದು. ನೆಕ್ಸ್ಟು ಪಾರಬಲ್ ನೋಡೋಣ. ಈ ಥರ ಬರುತ್ತೆ ಪಾರಬಲ್. ನೆಕ್ಸ್ಟು ಕಾನಿಕ್ ನೋಡೋಣ. ಕಾನಿಕ್ ತೊಗೊಂಡೆ. ಫಸ್ಟ್ ಕ್ಲಿಕ್ ಆ್ಯಂಡ್ ಸೆಕೆಂಡ್ ಕ್ಲಿಕ್ ಆ್ಯಂಡ್ ಥರ್ಡ್ ಕ್ಲಿಕ್. ಇವಾಗ ಅಡ್ಜಸ್ಟ್ ಮಾಡ್ಕೋಬೋದು ನಾವು ರೇಡಿಯಸ್ ಎಷ್ಟು ಬೇಕು ಅಂತ. ಇಲ್ಲಿದೆ ನೋಡಿ, ಎಷ್ಟು ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಇಲ್ಲ ಎಷ್ಟು ಬೇಕು ಅನ್ನೋದು ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಇದಾಗಿತ್ತು ಕಾನಿಕ್. 4th ಕಂಪ್ಲೀಟ್ ಆಗಿದೆ. ಸ್ಕೆಚ್ ಫಿಲೆಟ್ ನೋಡೋಣ. ಸ್ಕೆಚ್ ಫಿಲೆಟ್ಗೆ ರೆಕ್ಟ್ಯಾಂಗ್ಯುಲರ್ ತೊಗೊಳ್ಳೋಣ.
ಇವಾಗ ಸ್ಕೆಚ್ ಫಿಲೆಟ್ ಫಸ್ಟ್ ಕ್ಲಿಕ್ ಆ್ಯಂಡ್ ಸೆಕೆಂಡ್ ಕ್ಲಿಕ್. ಇದು 10 ಇದೆ, ನಾನು 15 ಕೊಟ್ಟಿರ್ತೀನಿ. ಇಲ್ಲಿ ಯೆಲ್ಲೋ ಕಲರ್ ಆಗ್ತಾ ಇದೆಯಲ್ಲ, ಇದು ಇಷ್ಟ ಆಗಿರೋದು ಯೆಲ್ಲೋ ಫಿಲೆಟ್ ಆಗಿರೋದು. ಇದು ಓಕೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಸ್ಕೆಚ್ ಚಾಂಫರ್ ಅಂತ ಸೆಕೆಂಡ್ ಆಪ್ಷನ್. ಇದರ ಟೋಟಲ್ 3 ಆಪ್ಷನ್ ಬರುತ್ತೆ. ಫಸ್ಟ್ ನೋಡೋಣ, ಆ್ಯಂಗಲ್ ಟು ಡಿಸ್ಟೆನ್ಸ್. ಇದರಲ್ಲಿ 5 ಕೊಟ್ಟಿರ್ತೀನಿ, ಇದರಲ್ಲಿ 30 ಆ್ಯಂಗಲಲ್ಲಿ. ಫಸ್ಟ್ ಕ್ಲಿಕ್, ಸೆಕೆಂಡ್ ಕ್ಲಿಕ್, ಇಲ್ಲಾಗಿದೆ ನೋಡಿ. ಇದು 5 ಡಿಸ್ಟೆನ್ಸ್ ತೊಗೊಂಡಿದೆ. ಈ ಲೈನಿಂದ ಈ ಡಿಸ್ಟೆನ್ಸ್ಗೆ 5 ತೊಗೊಂಡಿದೆ, ಇಲ್ಲಿಂದ 30 ತೊಗೊಂಡಿದೆ ಆ್ಯಂಗಲು. ನೆಕ್ಸ್ಟ್ ಡಿಸ್ಟೆನ್ಸ್ ಟು ಡಿಸ್ಟೆನ್ಸ್, ಫಸ್ಟ್ ಲೈನ್, ಸೆಕೆಂಡ್ ಲೈನ್. ಈ ಕಡೆ 5 ತೊಗೊಂಡಿದೆ, ಈ ಕಡೆ 10 ತೊಗೊಂಡಿದೆ. ಇದು ಫಸ್ಟ್ ಡೈಮೆನ್ಷನು, ಇದು ಸೆಕೆಂಡ್ ಡೈಮೆನ್ಷನ್. ಥರ್ಡ್ ಒನ್ ಈಕ್ವಲಿ ಡಿಸ್ಟೆನ್ಸು. ಇದಕ್ಕೆ ನಾನು A7 ಮಾಡಿರ್ತೀನಿ. ಫಸ್ಟ್ ಕ್ಲಿಕ್, ಸೆಕೆಂಡ್ ಕ್ಲಿಕ್. ಡೈಮೆನ್ಷನ್ನು ಡಿಸ್ಟೆನ್ಸ್ ಇಲ್ಲ, 3 ಕೊಟ್ಟಿರ್ತೀನಿ. ಇದು ಆಗಿದೆ ನೋಡಿ, 3 ಆಗಿದೆಲ್ಲ. ಇದು ಈಕ್ವಲಿ ಚಾಂಫರ್ ಡಿಸ್ಟೆನ್ಸ್ ಆಗಿದೆ. ಇದಿಷ್ಟಾಗಿತ್ತು ಸ್ಕೆಚ್ ಚಾಂಫರು. ನೆಕ್ಸ್ಟು ಟೆಕ್ಸ್ಟ್ ನೋಡೋಣ. ಟೆಕ್ಸ್ಟ್, ಇಲ್ಲಿ ಸಿಂಬಲ್ ಇದೆ ನೋಡಿ, ಟೆಕ್ಸ್ಟು. ಟೆಕ್ಸ್ಟಿಗೆ ಒಂದು ಲೈನ್ ಬೇಕಾಗುತ್ತೆ. ಸೆಂಟ್ರಲ್ ಲೈನ್ ತೊಗೊಳೋಣ. ನಾನು ಸೆಂಟ್ರಲ್ ಲೈನ್ ತೊಗೊಂಡಿರ್ತೀನಿ ಸ್ಕೆಚ್ಗೆ. ಇವಾಗ ಟೆಕ್ಸ್ಟ್ ತೊಗೊಳ್ಳೋಣ. ಫಸ್ಟ್ ಲೈನ್ ಕರ್ವ್ ಇದೆಯಲ್ಲ, ಕರ್ವ್ಗೆ ಕ್ಲಿಕ್ ಮಾಡಿ. ಆಟೋಮೆಟಿಕ್ ಲೈನ್ ಸೆಲೆಕ್ಟ್ ಆಗಿದೆಯಲ್ಲ 87 ಅಂತ, ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ ಕ್ಲಿಕ್ ಮಾಡಿದ್ರೆ. ಇಲ್ಲಿ ಟೆಕ್ಸ್ಟ್ ಹಾಕಿರ್ತೀನಿ. ಇದರಲ್ಲಿ ನಾವು ಇನ್ನೂ ಚೇಂಜಸ್ ಮಾಡ್ಬೋದು. ಇದರಲ್ಲಿ ಬಿಗ್ ಬೋಲ್ಟ್ ಮಾಡ್ಬೋದು. ಚೇಂಜಸ್ ಆಗ್ತದೆಯಲ್ಲ, ಬೋಲ್ಟ್. ಇದರಲ್ಲಿ ಸಪೋಸ್ ನಮಗೆ ಡಿಸ್ಟೆನ್ಸ್ ಇದು ಅನ್ಕ್ಲಿಕ್ ಮಾಡಿದ್ರೆ ಫಾರ್ಮೆಟ್ ಚೇಂಜಸ್ ಆಗುತ್ತೆ. ನಾವು ಡಿಸ್ಟೆನ್ಸ್ ಒಂದು ಪಾಯಿಂಟ್ ಈ ಡಿ ಅನ್ನೋದು ಡಿಸ್ಟೆನ್ಸು ವಿಡ್ತು ಚೇಂಜ್ ಮಾಡ್ಬೋದು. 100% ಇದೆ. ನಾನು 115 ಮಾಡ್ತೇನೆ. ಆಗಿದೆ ನೋಡಿ. ಈ ಬಿಟ್ವೀನ್ ಗ್ಯಾಪ್ ಇದೆಯಲ್ಲ, 3 ಮತ್ತು ಡಿ ಗ್ಯಾಪ್ ಇದೆಯಲ್ಲ, ಅದನ್ನು ಡಿಸ್ಟೆನ್ಸ್ ಚೇಂಜ್ ಮಾಡ್ಬೋದು. 100% ಇರೋದನ್ನ ನಾವು 130 ಮಾಡಿರ್ತೀನಿ. ಮುಂದ್ಗಡೆ ಹೋಗಿದೆಯಲ್ಲ, ಅದು ಆ ಥರ. ನೆಕ್ಸ್ಟು ಸಪೋಸ್ ನಾವು ಫಾಂಟ್ ಏನಾರು ಚೇಂಜ್ ಮಾಡಬೇಕಾದ್ರೆ ಫಾಂಟಲ್ಲಿ ಹೋಗಿ, ಇದು ಏನಾರ ಫಾಂಟು ಸೈಜು ಬಿಗ್ ಎಲ್ಲ ಚೇಂಜ್ ಮಾಡಬೇಕಾದ್ರೆ ಫಾಂಟಲ್ಲಿ ಹೋಗಿ, ಇಲ್ಲಿ ಆಪ್ಷನ್ ಬರ್ತಾ ಇದೆ ನೋಡಿ. ಇದರಲ್ಲಿ ಫಾಂಟ್ ಯಾವುದು ತೊಗೋಬೋದು. ನಾನು ಟೈಮ್ ತೊಗೊಂಡಿರ್ತೀನಿ, ಟೈಮ್ ರೂಮಿಂದ. ಇದರಲ್ಲಿ ಬೋಲ್ಟ್ ತೊಗೊಂಡಿರ್ತೀನಿ ನಾನು. ಇದು ಯೂನಿಟ್ ಅಂದರೆ MM ಅಲ್ಲಿ ಬೇಕಾದರೆ MM ತೊಗೋಬೋದು. ಇಲ್ಲಿ ಪಾಯಿಂಟ್ಸ್ ಬೇಕಾದರೆ ಪಾಯಿಂಟ್ಸಲ್ಲೂ ತೊಗೋಬೋದು. ನಾನು MM ಅಲ್ಲಿ ತೊಗೊಂಡಿರ್ತೀನಿ. 5 MM ಕೊಟ್ಟಿರ್ತೀನಿ. ಓಕೆ ಕೊಟ್ಟಾಗ ಆಟೋಮೆಟಿಕ್ ಚೇಂಜ್ ಆಗಿದೆ ನೋಡಿ. ಈ ಥರ ಅಷ್ಟೇ ಕಾಣ್ತಾ ಇರೋದಲ್ವಾ. ನೆಕ್ಸ್ಟು ಈ ಲೈನ್ ಮೂವ್ ಮಾಡಿದ್ರೆ ಆಟೋಮೆಟಿಕ್ ಲೈನ್ ಆ್ಯಡ್ ಆಗ್ತಾ ಹೋಗುತ್ತೆ. ಈಗ ಇದಿಷ್ಟಾಗಿತ್ತು ಟೆಕ್ಸ್ಟ್ ಟು ಪಾಯಿಂಟು ನಾವು ಯಾವುದೇ ರೀತಿ ಪಾಯಿಂಟ್ ಈ ಥರ ತೊಗೋಬೋದು. ಪಾಯಿಂಟ್ಸ್ಗಳು ಈ ಥರ ಪಾಯಿಂಟ್ ಬರುತ್ತೆ. ಇದಿಷ್ಟಾಗಿತ್ತು ಪಾಯಿಂಟ್ ಬಗ್ಗೆ.